ಭವಮಾಲೆಗೊಳಗಾದನೆಂಬುದೇ ಖುಷಿ ನಿನ್ನನ್ನು ವಿವರಿಸಿ ನೋಡಲೇ ಜೀವನಿ. ಪೊರಚಿಂತೆ ಅಳಿದ ಅನಾಥನಾದದಳು ಬುದ್ಧಿ ಕರಗೊಂಡು ಪರಮ ಶಾಂತಿಯ ನೈದಲು ಮಿರಗುವ ಬೆಳಗಿನ ಬಳಗವನ್ನೊಳಕೊಂಡು ಮೆರೆವ ಶಿವಾತ್ಮನೀನಾಗುತ್ತಿಂತು. ನೇತಿಗೆಳೆದು ಕಾಯಕರಣ ಕಾರ್ಯಂಗಳ ಭೂತಕಾರಣ ಪಂಚಕವನ್ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಮಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಅನಗ ಅದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿ ರಹಿತ ಮಾಯಾ ವಿದುರ ನೆನಪ ತತ್ವಮಸಿತಿಯನೇ ವೇದವಚನವು ಗಣಶಂಭುಲಿಂಗ ನೀನಾಗುತ್ತಿಂತು. ಬಹುಮಾಲೆಗೊಳಗಾದನೆಂಬುದೇ ಖುಷಿ ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ. ಬಹುಮಾಲೆಗೊಳಗಾದನೆಂಬುದು ಇದ್ರ ಬಗ್ಗೆ ಸ್ವಾಮಿ ತೀರ್ಥರು ಭಾಳ ನೇರವಾಗಿದೆ. ಬಹುಮಾಲೆಗೊಳಗಾದನೆಂಬುದೇ ಖುಷಿ ಅದ್ರ ಬಗ್ಗೆ ಅತ್ಯಂತ ನೇರವಾಗಿ ಹೇಳಾರ ಸ್ವಾಮಿ ತೀರ್ಥರು. ಮುಕ್ತಿ ಬೇಕಂತ ಬಯಕೆ ಐತಲ್ಲ ಅದು ಅಳಿಬೇಕಂತ. ಬಹುಮಾಲೆ ಒಳಗಾದನಂದ್ರೆ ಮುಕ್ತಿ ಬೇಕಂತ ಹೇಳೋದು. ಬಹುಮಾಲೆಗೆ ಒಳಗಾದೆನೆಂಬುದೇ ಖುಷಿ ಇದು ಸುಳ್ಳು ನೋಡತ್ತಾರ. ಅಂದ್ರೆ ನನಗೆ ಬಂಧನ ಆಗೈತೆ ಅನ್ನೋದು ಕಲ್ಪನಾ ಐತಲ್ಲ ಅದು ಸುಳ್ಳು. ಮುಕ್ತಿ ಬೇಕನ್ನೋ ಬಯಕೆ ಯಾವಾಗ ಶುರು ಆಕತಿ? ಬಂಧನ ಆದಾಗ. ಬಂಧನದೊಳಗೆ ಮುಕ್ತಿ ಬೇಕು. ಬಂಧನ ಯಾರಿಗೆ ಆಯ್ತು ಅನ್ನೋ ಪ್ರಶ್ನೆ ಅದು. ಬಂಧನ ಯಾರಿಗೆ ಆಯ್ತು? ಯಾರಿಗೆ ಆಯ್ತು ಬಂಧನ? ಮುಕ್ತಿ ಬೇಕು ಅಂತ ಬಿಡ್ತೇವಲ್ಲ, ನಾನು ಮುಕ್ತಿ ಕೊಡಪ್ಪ ದೇವರ. ಎದರಿಂದ ಮುಕ್ತಿ ಅಂದರೆ ಏನು ಪ್ರಶ್ನೆ? ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಇದೆ. ಬಹುಮಾಲೆ ಒಳಗಾದನೆಂಬುದೇ ಖುಷಿ. ಅಂದ್ರೆ ಯಾರಿಗೆ ಮುಕ್ತಿ ಬೇಕಂತ ಪ್ರಶ್ನೆ ಇಟ್ಕೊಂಡು ಬಂದಿರ್ತಾರಲ್ಲ, ಬಂಧನ ಆಗಿದ್ದ ಸುಳ್ಳು ನೋಡಪ್ಪ ನಿನಗೆ ಮುಕ್ತಿ ಯಾಕೆ ಕೇಳ್ತಿ ಅಂದಾಗ. ಸಾಮಾನ್ಯನಿಗೆ ಬಹುಮಾಲೆ ಒಳಗಾದವನಿಗೆ ಬಂಧನ ಆಗಿದೆ. ಅಂದ್ರೆ ಹುಟ್ಟು ಸಾವಿನ ಚಕ್ರದೊಳಗೆ ಸೇರಿಕೊಂಡು ದೇಹ ನಾನೆಂಬ ಭಾವದೊಳಗೆ ಯಾರು ಇರ್ತಾರ ಅವನಿಗೆ ಬಂಧನ. ದೇಹ ನಾನೆಂಬ ಭಾವ ಇದ್ದವರಿಗೆ ಬಂಧನ. ಯಾರ ದೇಹ ಭಾವವನ್ನು ಅಳೆದಿರ್ತಾರ ಅವ್ರ ಜೀವನ ಮುಕ್ತರು. ಅದಕ್ಕೆ ಬಹುಮಾಲೆ ಒಳಗಾದನೆಂಬುದೇ ಖುಷಿ. ಮುಕ್ತಿ ಇಚ್ಛಾ ಇಟ್ಕೊಂಡು ಯಾರು ಬಂದಿರ್ತಾರಲ್ಲ ಸರಿಯಚ್ಚಿ ಇಟ್ಟಿರ್ಬೇಕು ಅಂಥವನಿಗೆ ಇದು ಉತ್ತರ. ಇದು ತಿಳಿಬೇಕಂದ್ರೆ ಕಠಿಣ ಐತಿ. ದೇಹ ಭಾವ ಇದ್ದವಾಗ ಈ ಸಂಸಾರ ಅಂದ್ರೆ ಬಂಧನ ಅನಿಸಿಲ್ಲ. ಯಾರಿಗೆ ವಿವೇಕ ಜಾಗರ ಇರುತ್ತೆ ಅವನಿಗೆ ಮಾತ್ರ. ವಿವೇಕ ಶೂನ್ಯನಿಗೆ ಮಂದಮತಿಗೆ ಈ ಸಂಸಾರನ ಭಾಳ ಸುಖಮಯ ಐತಿ, ಸುಂದರ ಐತಿ, ಭಾಳ ಚಂದ ಐತಿ, ಅದೈತಿ ಇದೈತಿ ಅಂತ ಹೇಳ್ತಾನೆ. ಯಾವಾಗ ನೀ ಸೂಕ್ಷ್ಮತೆಯಾಗಿ ನೋಡ್ಕೊತ ಹೋಗ್ತಿ ಈ ಸಂಸಾರದೊಳಗೆ ಏನೈತೆ ಅನ್ನೋ ಪ್ರಶ್ನೆ ಹೋಗ್ತದೆ. ಇಷ್ಟು ದಿನ ಸಂಸಾರ ಮಾಡಿಯಲ್ಲ, ಇದ್ರ ಸಂಸಾರದೊಳಗೆ ಏನೈತಿ ವಿಚಾರ ಮಾಡಿ ನೋಡಿದಾಗ ಇವೆಲ್ಲವೂ ಸದ್ಯಕ್ಕೆ ನಿನ್ನ ಅಂತಃಕರಣವನ್ನು ಸಣ್ಣವನ್ನು ಮಾಡ್ಯಾವ, ಕುಬ್ಜ ಮಾಡ್ಯಾವ. ಅಂದ್ರೆ ಅತ್ಯಂತ ಸೀಮಿತನನ್ನಾಗಿ ಮಾಡ್ಯಾವ. ಅಂತಃಕರಣದೊಳಗೆ ಏನು ಹಿಡ್ಕೊಂಡು ಕುಂತಿ? ಈ ಶರೀರ ನಾನು, ಜಗತ್ತು ಇದೇನು ನಾನು, ಈ ಸಂಸಾರ ಏನು ಹಿಡ್ಕೊಂಡು ಕುಂತಲ್ಲ, ಇದನ್ನಷ್ಟೇ ಹಿಡ್ಕೊಂಡು ಕುಂತೀನಿ, ಇದು ನಾನು ನಂದು ಅನ್ನೋದು. ನಿಜವಾಗಿ ನೋಡಿದರೆ ಈ ಸಂಸಾರ ಈ ಹಿಡ್ಕೊಂಡು ಕುಂತಿ ನೀನು ಬಂಧನ ಶುರುನ ಆಯ್ತು. ಹೆಂಗೆ ಬಂಧನ ಶುರು ಆಯ್ತಪ್ಪ? ಈ ಶರೀರ ನಾನಂದು ಕೂಡನ ಇದಕ್ಕೆ ಹಸೂತ್ರಶಿಗಳ ಭಾಳ ಇದಾವೆ. ಹುಟ್ಟೆ ತಂದ್ಮೇಲೆ ಸಾಯ್ಕತ್ತಿ, ಇದು ಬಂಧನ. ನಾನು ಬಂಧನ ಅಂದ್ರೆ ಏನಪ್ಪ? ಯಾವುದು ದುಃಖವನ್ನು ತಂದು ಕೊಡ್ತದೆ. ಬಂಧನದ ಅರ್ಥ ಏನು? ಬಂಧನ ಅಂದರೆ ಕೂಡಿ ಹಾಕೋದು ಅಂತ ಅಲ್ಲ. ಯಾವುದರಿಂದ ನೀವು ದುಃಖಿ ಆಗ್ತಿ ಅದ ಬಂಧನ.
ನೀ ಮನ್ಯಾಗ ಕುಂತಿರ್ತಿ ಕಥಾ ಹಾಕ್ಕೊಂಡು ಕುಂತಿರ್ತಿ ಬಂಧನ ಅನ್ನೋದಿಲ್ಲ ಅದು. ಬೇಕಂದ್ರೆ ತೆಗೆದು ಹೋಗ್ಬಾರ್ದು. ಆದರೆ ಇಲ್ಲಿ ಹೆಂಗಿಲ್ಲ, ಮನಸ್ಸು ಈ ಸಂಸಾರದೊಳಗೆ ಬಿದ್ದದ್ದಂದ್ಮೇಲೆ ಇದರಿಂದ ಹೊರಗೆ ಹೋಗಕ್ಕೆ ಆಗಬಾರ್ದು ಅವ್ರಿಗೆ. ಇದೇ ಬಂಧನ. ಜ್ಞಾನಿಗಳಿಗೆ ಇರ್ತೈತಿ, ಈ ಸಂಸಾರದೊಳಗಿದ್ರೂ ಇದನ್ನು ಬಿಟ್ಟು ಹೊರ ಹೋಗ್ತಿರ್ತಾವೆ, ತಮ್ಮ ನಿಜ ಸ್ವರೂಪದಲ್ಲಿ ನಿಲ್ತಾರೆ. ಸಾಮಾನ್ಯವಾಗಿ ಏನಾಗಿರ್ತೈತಿ, ಈ ಸಂಸಾರದಲ್ಲಿ ಬಿಟ್ಟಿರ್ತಾನೆ, ಈ ಸಂಸಾರ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ ಮನಸ್ಸು. ಸಂಸಾರನ ತುಂಬ್ಕೊಂಡು ಬಿಟ್ಟಿರ್ತೀವಿ ಪೂರ್ಣ. ಇದೇ ಬಂಧನ. ಅದಕ್ಕೆ ಈ ಬಂಧನ, ಇದು ಯಾಕೆ ಬಂಧನ ಅಂತಂದ್ರೆ ಇದರಿಂದ ದುಃಖಕ್ಕೆ. ಈ ಸಂಸಾರ ಎಷ್ಟು ಹಸ್ಕೊಂಡು ಕುಂತೈತಿ ಅಷ್ಟು ಇದು ಕಡಿಕ ದುಃಖವನ್ನು ತಂದು ಕೊಡ್ತೈತಿ. ಅದಕ್ಕೆ ಈ ಸಂಸಾರದೊಳಗಿದ್ದಾಗ ಇದನ್ನು ನೋಡುವಂಥ ಆ ಸೂಕ್ಷ್ಮತೆಯನ್ನು, ವಿವೇಕವನ್ನು ಜಾಗರ ಮಾಡ್ತೀವಿ. ಅರ್ಥಾರ್ಥ ಏನಪ್ಪ ಅಂದ್ರೆ, ಇದನ್ನೇ ನೋಡ್ತೀವಲ್ಲ ಸಂಸಾರವನ್ನು ಸಾಕ್ಷಿ ರೂಪದಿಂದ ನೋಡೋಕೆ ಶುರು ಮಾಡಿ, ಇದ್ರ ಜೋಡಿ ಏಕಾಕಾರಾಗಿ ಇದ್ರ ಜೋಡಿ ಬಸ್ಕೊಂಡು ಏನು ಶರೀರಕ್ಕೆ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ, ಈ ಭಾವದಿಂದ ಹೊರಗೆ ಬಾ. ಈ ಭಾವದಿಂದ ಹೊರಗೆ ಬಂದು ಈ ಸಂಸಾರವನ್ನು ನೋಡಿದ್ದಾದರೆ ಈ ಸಂಸಾರದೊಳಗೆ ಬಂಧನ ಅನ್ನೋದಿಲ್ಲ, ಮುಕ್ತಿ ಅನ್ನೋದು ಇಲ್ಲ. ಎಲ್ಲ ನಿನ್ನ ಭಾವದೊಳಗೆ ಐತೆ. ಇದೆಲ್ಲ ನಿನ್ನ ಅನುಕೂಲ ಪ್ರತಿಕೂಲಗಳನ್ನ ಅವಲಂಬಿಸ್ಕೊಂಡೈತಿ. ಅನುಕೂಲಾತಿ ಹೇಗಿತಿ, ಪ್ರತಿಕೂಲಾತಿ ಹೋಗ್ತಿ. ಅನುಕೂಲಾತಿ ಸುಖ ಅಂತಿ, ಪ್ರತಿಕೂಲಾತಿ ದುಃಖ ಅಂತಿ. ನಿಜವಾಗಿ ನೋಡಿದ್ರೆ ಇದ್ರೊಳಗೆ ಅನುಕೂಲ ಪ್ರತಿಕೂಲ ಅನ್ನೋದಿಲ್ಲ, ಎಲ್ಲ ನಿನ್ನ ಭಾವದೊಳಗೆ ಐತಿ. ಮಳೆ ಚಲೋನೋ ಕೆಟ್ಟ, ಮಳಿನ ತೊಗೊಂಡು ಮಳೆ ಆಗ್ತೈತಲ್ಲ, ಮಳೆ ಚಲೋನೋ ಕೆಟ್ಟ. ನಿನಗೆ ಅನುಕೂಲ ಆದರೆ ಚಲೋ ಅಂತ, ಎರಡೂವರೆ ಆಗಿದೆ. ಪ್ರತಿಕೂಲ ಆದರೆ ಕೆಟ್ಟ. ಎಲ್ಲಿ ಮಳಿನ ಆಗಿಲ್ಲ 2-3 ವರ್ಷ ಗಂಟಲೆ ಅಲ್ಲಿ ಮಳೆ ಆಗ್ತಾನೆ ಹಿರಿ ಹಿಗ್ತಾನೆ. ಎಲ್ಲಿ ಹಂಗೆ 12 ತಾಸು ಮಳಿನ ಹತ್ತತ್ತಿಲ್ಲ, ಯಾವಾಗ ಏನಾಗ್ತೈತೆ ಅನುಕೂಲ ಪ್ರತಿಕೂಲ. ಮಳೆ ಒಂದ ನಿನ್ನ ಬೇಕಾದಾಗ ಅದಾಯಿತು ಅನುಕೂಲ, ಪ್ರತಿಕೂಲ. ಹೀಗುತ್ತಾನೆ ಕೂಗುತ್ತಾನೆ. ಹೌದಲ್ಲ, ಇದು ಸಂಸಾರ ಅನ್ನೋದು ಇಷ್ಟ ಐತಿ. ಇದು ಒಂದು ಉದಾಹರಣೆ ಅಷ್ಟೇ. ಈ ಸಂಸಾರ ಅನ್ನೋದು ಅಷ್ಟೇ. ಮಡದಿ, ಮಕ್ಕಳು, ಸಂಸಾರ, ಗಂಡ, ಹೆಂಡತಿ, ಪದವಿ, ಪಟ್ಟ ಇವೇನದಾವಲ್ಲ, ನಿನಗೆ ಅನುಕೂಲ ಆದರೆ ಹಿತ ಅನ್ನಿಸ್ತಾವೆ, ಪ್ರತಿಕೂಲ ಆದರೆ ದುಃಖ ಅನ್ನಿಸ್ತಾವೆ. ಮಗ ಮಾತು ಕೇಳಿದ್ರೆ ಚಲೋ, ಮಾತು ಕೇಳಿರ್ತಾನೆ ದುಃಖ, ಯಾಕಂದ್ರೆ ಹಡಂದಿರ್ತಾವ ಅಂತ. ಹೌದು, ಅದಕ್ಕೆ ಈ ಅನುಕೂಲ ಪ್ರತಿಕೂಲಗಳು ನಿನ್ನ ಭಾವದೊಳಗದೆ ಇಲ್ಲ. ನೀ ಆಸೆ ಇಟ್ಕೊಂಡು ಕುಂತಿ ಅದ್ರ ಮೇಲೆ, ನೀ ಬಯಕೆ ಇಟ್ಕೊಂಡು ಕುಂತಿ, ಅದು ಸಹಜವಾಗಿ ಆಗತ್ತದ. ಮಳೆ ಒಮ್ಮೆ ಹೆಚ್ಚಾಕೈತಿ, ಒಮ್ಮೆ ಕಡಿಮೆ ಆಕೈತಿ, ಒಮ್ಮೆ ಹೋಗಿ ಬಿಡ್ತೈತಿ. ಆದ್ರೆ ನೀನು ಒಳಗೆ ಆಸೆ ಇಟ್ಕೊಂಡು ಕುಂತಿ, ನನ್ನ ಬೆಳೆ ಚಲೋ ಬರಲಿ, ಅದರಿಂದ ಭೋಗ ಭಾಗ್ಯಗಳನ್ನು ಖರೀದಿ ಮಾಡಿ ಸುಖವಾಗಿ ಹೋಗೋಣ. ನಿನ್ನ ಆಸೆ ಐತಿ. ನಿನ್ನ ಆಸೆ ಇದ್ದಾಗ ಆ ಆಸೆ ಈಡೇರದಲ್ಲ, ಅದಕ್ಕೂ ವ್ಯತ್ಯೆ ಪಡಿಸ್ತೀವಿ ಬಳಲು. ಆಸೆ ಈಡೇರ್ತಂದ್ರೆ ಹಿರಿ ನಿಜವಾಗಿ ನೋಡಿದ್ರೆ ಅದ್ರೊಳಗೆ ಏನಿಲ್ಲ ಇಲ್ಲ. ಈಗ ಇಷ್ಟೊಂದು ಅನುಕೂಲಗಳದಾವೆ, ಇಷ್ಟೊಂದು ಸೌಕರ್ಯ ಅದಾವೆ. ಈಗ 50 ವರ್ಷದಿಂದ ಎಷ್ಟು ಸೌಕರ್ಯ ಅನುಕೂಲ ಇದ್ವು, ಇದರಿಂದ ಹಿಂದೆ 50 ವರ್ಷದವ್ರಿಗೆ ಅಷ್ಟು ಇರಲಿಲ್ಲ. ಆದರೆ ಅವರು ಸುಖವಾಗಿದ್ದೇ ಇಲ್ಲ ನಂಗರೆ. ಅರ್ಥಾರ್ಥ ಏನಪ್ಪ ಅಂದ್ರೆ, ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಅನ್ನೋದಿಲ್ಲ, ಶರೀರವನ್ನು ಅವಲಂಬಿಸಿಕೊಂಡು ಸುಖ ಅನ್ನೋದಿಲ್ಲ. ಸುಖ ಅನ್ನೋದು ಎಲ್ಲೈತಿ, ಯಾರ ಅಂತಃಕರಣ ಪರಿಶುದ್ಧವಾಗಿರ್ತೈತಿ, ಯಾರ ಅಂತಃಕರಣ ಶಾಂತವಾಗಿರ್ತೈತಿ, ಯಾರ ಅಂತಃಕರಣದಲ್ಲಿ ಸತ್ಯವನ್ನು ನಂಬಿರ್ತಾರ, ಅಲ್ಲಿ ಸುಖ. ನಾವು ಅಂತಃಕರಣದೊಳಗೆ ಸುಳ್ಳನ್ನು ನಂಬಿ, ಅಸತ್ಯವನ್ನು ನಂಬಿ ಸುಖ ಆಗಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಸತ್ಯ ವಸ್ತುವನ್ನು ನಂಬುವಂಥ ಕ್ರಮದೊಳಗೆ ನಾವು ಹೇಳಿದೀವಿ ಅಂದರೆ ಯಾವಾಗಲೂ ಸುಖನ ಇರ್ತದೆ. ಮತ್ತು ಅಸತ್ಯ ವಸ್ತುವನ್ನು ನಾವು ನಂಬ್ಕೊಂಡು ಕುಂತಾಗ ಈಗ ಸುಖ ಅನಿಸಿದ್ರು ಮುಂದೆ ದುಃಖ ಅನಿಸೋದು. ಯೌವನಿದ್ದಾಗ, ವಯಸ್ಸಿದ್ದಾಗ, ಸಿರಿ ಸಂಪತ್ತಿದ್ದಾಗ, ಪದವಿಪಟ್ಟುಗಳಿದ್ದಾಗ ಅಹಂಕಾರ ಮುಂಕಾರಕ್ಕೊಳಗಾಗಿ ಹಿತ ಅನಿಸ್ತಿರ್ತೈತಿ. ಹಿರಿ ಹಿಗ್ತಾನ, ಮುಂದೆ ಕೂಗುತ್ತಾನ. ಯಾಕಂದ್ರೆ ಇದು ಏರ್ಪೇರ್ ಆಕೈತಲ್ಲ ಸಂಸಾರ ಅಂದ್ರೆ. ಹೆಂಗೂ ಪ್ರಕೃತಿ ನಿಯಮನ ಅದೈತಿ, ಅದ್ರ ನಿಯಮ ಹಂಗೈತಿ, ನೀ ತಿಳಿದಿಲ್ಲ ಅದನ್ನಷ್ಟೇ. ನಿನಗೆ ಹೆಂಗೆ ಬೇಕು ಹಂಗೆ ಆಗ್ಬೇಕಂತೀನಿ. ಇದು ಪ್ರಕೃತಿ ನಿಯಮ, ಸಹಜ ನಿಯಮ ಐತೆ. ಹಿಂದೆಂದೂ ಬರ ಬಿದ್ದೇ ಇಲ್ಲ.
ಹಿಂದೆಂದೂ ಇಷ್ಟು ಮಳೆ ಆಗೇ ಇಲ್ಲ. ಆಗ್ಯಾವ, ಅನುಕೂಲನ ಆಗ್ಯಾವ, ಪ್ರತಿಕೂಲನ ಆಗ್ಯಾವ. ಆದರೆ ನೀನು ನನಗೆ ಹೆಂಗೆ ಬೇಕು ಹಂಗೆ ಆಗಬೇಕ, ದೋಷ ಇರೋದಾಗಿ. ಇದು ವಿಷಮೈತಿ ಸಂಸಾರ ಅಂದ್ರೆ ವಿಷಮೈತಿ. ಇದು ನಿನಗೆ ಹೆಂಗೆ ಬೇಕು ಹಂಗೆ ಇರೋದಿಲ್ಲ. ಈಗ ಇದ್ದ ಸಮಯಕ್ಕಿದ್ದಂಥ ವಾತಾವರಣ ಇನ್ನೊಂದು ಸಮಯದೊಳಗಿರ್ಬೋದು. ಅದೇ ರೀತಿ ಅಂತಃಕರಣನೂ ಹಂಗೆ. ಅಂತಃಕರಣ ಮನಸ್ಸು ಯಾವ ದಿಕ್ಕಿಗೆ ಯಾವಾಗ ಹರಿದು ಹೋಗ್ತದೆ ಹೇಳಕ್ಕೆ ಬರೋದು. ಗಾಳಿ ಹೆಂಗೆ ಬೀಸುತ್ತೆ ಹೆಂಗೆ ಅದು. ಗಾಳಿ ಮೂಡೋ ದಿಕ್ಕಿನ ಬಿಸಾಕ್ತದೆ, ಮತ್ತೊಂದು ಸ್ವಲ್ಪ ಪಡೋ ದಿಕ್ಕಿನ ಬಿಡಿಸೋ ಆಗ್ತೈತಿ. ಅರ್ಥಾತ್ ಏನಪ್ಪ ಅಂದ್ರೆ ಮನಸ್ಸೂ ಹಂಗೆ. ಯಾರಿಗೂ ಯಾರು ಬಯಸಿರೋದಿಲ್ಲ, ಏನೇನೋ ವಿಚಾರ ಬಂದುಬಿಡ್ತಾವೆ. ಬಯಸಿರೋದಿಲ್ಲ, ನೋಡಬೇಕಾದ್ರೆ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸನ್ನು ಅವಲೋಕನ ಮಾಡಿ. ಇದು ಯಾವಾಗ ನಿಮಗೆ ಅನುಭವ ಕೊಡ್ತದಂದ್ರೆ ನೀವು ಅತ್ಯಂತ ಸೂಕ್ಷ್ಮತೆ ಆದಾಗ. ಮನಸ್ಸಿನ ಜೋಡಿ ಏಕಾಕಾರ ಆಗಿ ಮನಸ್ಸು ಹೆಂಗೆ ಹೇಳ್ತದೆ ಹಂಗೆ ಕುಣಿಯೋ ಗೊತ್ತಾಗೋದಿಲ್ಲ. ಮನಸ್ಸಿಗೂ ಸಾಕ್ಷಿಯಾಗಿ, ಜಗತ್ತಿಗೆ ಸಾಕ್ಷಿಯಾಗಿ ಕೆಟ್ಟ ಕಡೆ ಇದ್ದದ. ಮೊದಲು ಈ ಶರೀರಕ್ಕೆ ಸಾಕ್ಷಿಯಾಗಿ, ನಂತರ ಮನಸ್ಸಿಗೂ ಸಾಕ್ಷಿಯಾಗಿ. ಇದು ಒಂದು ಧ್ಯಾನದ ಕ್ರಮ. ಇದು ಸಾಕ್ಷಿ ಸ್ವರೂಪ, ಸಾಕ್ಷಿ ಭಾವದಿಂದ ನೋಡ್ಕೊಂತ ಹೋಗೋದು ಒಂದು ಕ್ರಮ. ಒಂದೊಂದು ನೋಡ್ಕೊಂತ ಕಡಿಗೆ ನೋಡೋ ಯಾರು ಉಳಿದಿರಬಾರ್ದು, ನೋಡಿಸ್ಕೊಳೋದು ಯಾವುದು ಉಳಿದಿರಬಾರ್ದು, ನೋಡ್ತೇನೋ ಭಾವನೂ ಉಳಿದಿರಬಾರ್ದು. ಅರ್ಥಾತ್ ಏನಪ್ಪ ಅಂದ್ರೆ ಈ ಮನಸ್ಸನ್ನು ಯಾರು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೋತ ಬರ್ತಾರ, ಆ ಸೂಕ್ಷ್ಮವಾದಕ್ಕೆ ವಿವೇಕ ಅಂತ. ಅದು ಇದರಲ್ಲಿದ್ದಂಥ ದೋಷವನ್ನು ಕಂಡುಹಿಡಿತದೆ. ಈ ಮನುಷ್ಯನ ಚಂಚಲಕ್ಕೆ ಕಾರಣ ಏನಪ್ಪ? ನಾನು ಧ್ಯಾನ ಮಾಡ್ಬೇಕಂತ ಕೂತೆ, ನಾನು ಜಪ ಮಾಡ್ಬೇಕಂತ ಕೂತೆ, ನಾನು ಪೂಜೆ ಮಾಡಬೇಕಂತ ಕೂತೆ, ಸಾಧಕರಿಗೆ ಹೇಳಾಕತ್ತೆ. ಆದರೂ ಸದ್ಯಕ್ಕೆ ಇದು ಮನಸ್ಸು ನಿಲ್ಲವಲ್ಲ. ಯಾಕೆ ಮನಸ್ಸಿನೊಳಗೆ ನನ್ನೊಳಗೆ ಈ ಭಾವ ಬಂತು, ನನ್ನ ಒಳಗೆ ಈ ಸಮಯದೊಳಗೆ ಇದೆ ಯಾಕೆ ಪ್ರವೇಶ ಆಯಿತು ಅಂತ ಪ್ರಶ್ನೆ ಹಾಕಿದಾಗ, ಅದಕ್ಕೆ ಉತ್ತರವನ್ನು ಹುಡುಕುವಂತ ಹೋದಾಗ ಅದರ ಹಿಂದಿದ್ದಂಥ ಜನ್ಮ ಜನ್ಮಾಂತರ ಸಂಸ್ಕಾರ, ಅಜ್ಞಾನ, ಗಾಢವಾಗಿ ಬೇರೆಯವರಿದಂಥ ಅಜ್ಞಾನ ಅದು ಅನುಭವಪೂರ್ವಕ ಶುರುವಾಗ್ತದೆ. ಅದನ್ನು ಸತತ ಚಿಂತನೆಯಿಂದ, ಸತ್ಸಂಗದಿಂದ ನಮ್ಮಲ್ಲಿದ್ದಂಥ ದೋಷಗಳನ್ನು, ಸಂಶಯಗಳನ್ನು ಪರಿಹಾರ ಮಾಡ್ಕೋತ ಹೋಗೋದು. ಈ ಸಂಸಾರ ಸ್ಥಿರ ಅಂತೇಳಿ ನಮಗೆ ಭಾಸಕತೆ. ಈ ಶರೀರ ಶಾಶ್ವತನ ಅಂತ ನಾವು ಬದುಕ್ತೇವೆ. ಇವೆರಡೂ ಸತ್ಯನ ನೋಡ್ಬೇಕು. ಇವೆರಡೂ ಸತ್ಯನ. ಈ ಶರೀರಕ್ಕೆ ಅವಧಿ ಐತಿ. ಈ ಸಂಸಾರದೊಳಗೆ ಏನು ಹೇಳಿದ್ರು ಬರ್ತಾವೆ. ಇದು ಸತ್ಯ. ಆದರೆ ಈ ಸತ್ಯವನ್ನು ನಾವು ಮರೆತು ಜೀವನ ಮಾಡ್ತೀವಿ. ವಿವೇಕಿ ಪ್ರಾಜ್ಞೆ ಇದನ್ನ ಯಾವುದನ್ನು ಮರೆತಿರೋದಿಲ್ಲ. ನಾವು ಸಂಸಾರ ಬಿಟ್ಟಿರ್ತಾನಂತಲ್ಲ, ಸಂಸಾರದೊಳಗಿದ್ದು ಈ ಸಂಸಾರವನ್ನು ಯಾವುದೂ ಹತ್ಕೊಂಡಿರೋದಿಲ್ಲ. ಅದಕ್ಕೆ ಬಂಧನ ಇಲ್ಲ ಅವನು. ಯಾವಾಗ ಬಂಧನ ಶುರು ಆಗ್ತೈತಿ? ಇದ್ರೊಳಗೆ ಮುಳುಗಿ ಇದನ್ನು ಹಚ್ಕೊಂಡೆ ಅಂದ್ರೆ ಶುರು ಆಗಿದೆ. ಇದನ್ನು ಹಚ್ಕೊಂಡಿಲ್ಲ ಅಂದಮೇಲೆ ಏನು ಮಾಡ್ತೈತಿ? ಸಂಸಾರದೊಳಗಿದ್ದಾಗ ಇದು ಸಹಜಪ್ಪ ಅನ್ನುವಂಥ, ಅದನ್ನು ಸ್ವೀಕಾರ ಮಾಡುವಂಥ ಸಾಮರ್ಥ್ಯ ಅಂತಃಕರಣದೊಳಗೆ ಬಂದುಬಿಡ್ತೇವೆ ಅಂದರೆ ಸಂಸಾರ ಸರಳ ಆಗಿಬಿಡ್ತೈತಿ. ಆದರೆ ನಮ್ಮ ಸಂಸ್ಕಾರ ಬಲದಿಂದ ಈ ಸಂಸಾರ ಶಾಶ್ವತ ಅಂತ ತಿಳ್ಕೊಂಡು ಕೂತೇವೆ ನಾವು. ಈ ಸಂಸಾರ ಶಾಶ್ವತ, ಈ ಶರೀರ ಶಾಶ್ವತ, ಇದು ಹಿಂಗಾಗಬೇಕು, ಹಿಂಗಾಗ್ತೈತಿ, ಹಿಂಗೆ ಎಲ್ಲಕ್ಕೂ ಲೆಕ್ಕ ಹಾಕಿಟ್ಬಿಟ್ಟೇವೆ ನಾವು. ಆ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿಬಿಡ್ತಾವೆ. ಅದಕ್ಕೆ ದುಃಖ ಆಗ್ತದೆ. ಅದಕ್ಕೆ ಒಂದು ಜೀವನದೊಳಗೆ ಸರಳ ಕ್ರಮ ಅಂದ್ರೆ ಈ ಸಂಸಾರ ಭಾರವನ್ನು ಸದ್ಗುರುವಿಗೆ ಸಮರ್ಪಣೆ ಮಾಡೋದು. ಈ ಸಂಸಾರದ ಭಾರ ಏನೈತಲ್ಲ, ಸದ್ಗುರುವಿಗೆ ಸಮರ್ಪಣೆ ಮಾಡಿ ಭಾರವನ್ನು ತೆಗೆದು ಹಾಕ್ಬೋದು. ಭಾಳ ಮಂದಿ ಜೀವನವನ್ನು ಒತ್ತಡದೊಳಗೆ ಬದುಕ್ತಾರೆ, ದುಃಖದೊಳಗೆ ಬದುಕ್ತಾರೆ, ಸಂಶಯದೊಳಗೆ ಬದುಕ್ತಾರೆ, ಅಜ್ಞಾನದೊಳಗೆ ಬದುಕ್ತಾರೆ.
ಯಾಕಂದ್ರೆ ಎಲ್ಲಾನು ಎಲ್ಲ ನನ್ನಿಂದ ಅಂತ ಭಾರವನ್ನು ಹೊತ್ಕೊಂಡು ಬಿಟ್ಟಿರ್ತಾರೆ. ಈ ಭಾರವನ್ನು ನಾವು ಇಳಿಸ್ಬೇಕಾಯ್ತು. ಯಾವಾಗ ಸಾಧ್ಯ ಐತಿ ಈ ಭಾರವನ್ನು ಇಳಿಸಕ್ಕೆ? ಈ ಭಾರವನ್ನು ಹೊರವನ ಅವನು ಭರಿಸಿ ಕೈ ಬಿಟ್ಕೊಡು, ಸದ್ಗುರು ಮಾತಾಡ. ಅದಕ್ಕೆ ಶ್ರದ್ಧಾ ಅಂದ್ರೆ, ಶ್ರದ್ಧಾ ಏನು ಮಾಡ್ತೈತಿ? ಅಚಲವಾದ ಶ್ರದ್ಧಾ ಇದ್ದಾವಾಗ ಇದು ಸಂಸಾರ ಭಾರ ಅನಿಸೋದಿಲ್ಲ. ಅವನು ಸಮರ್ಪಣೆ ಮಾಡಿಬಿಟ್ಟಿರ್ತಾನೆ. ಅವನೇನು ಮಾಡಿರ್ತಾನೆ? ಈ ಸಂಸಾರ ಎಲ್ಲ ನಿಂದಪ್ಪ, ನೀ ಹೆಂಗೆ ನಡೆಸ್ತೀವೋ ನಡೆಸು. ಕೊಟ್ಟರು ನಿಂದ, ಕೊಡ್ಲಿಕ್ಕೂ ನಿಂದ, ಕಾದ್ರು ನಿಂದ, ಬಂದರು ನಿಂದ, ಎಲ್ಲ ನಿಂದ ಅಂದ್ಮೇಲೆ ನಂದೇನೈತಿದ್ರ ಒಳಗೆ? ಕೆಟ್ಟರು ನಿಂದ, ಶುದ್ಧಿದ್ರು ನಿಂದ. ಅಂದ ಚಂದ ಪದವಿ ಪಟ್ಟ ಎಲ್ಲ ಏನೋ ಕೊಟ್ಟಿದ್ದ, ನನಗೇನಾಗೋದೈತಿ ಇದ್ರೊಳಗೆ? ನಂದೇನು ಅನ್ನೋದು ಇಲ್ಲ ಅಂತ ನಿರಾಧಾರಿಯಾಗಿ ಯಾರಿಗೆ ಬದುಕಕ್ಕೆ ಸಾಧ್ಯ ಐತಿ? ಈಗ ಸದ್ಭಕ್ತ, ಯಾರಿಗೆ ಅತ್ಯಂತ ಗುರುವಿನ ಮೇಲೆ ಶ್ರದ್ಧಾ ಇರ್ತೈತಿ, ಆ ಶ್ರದ್ಧಾವಂತನಿಗೆ ಮಾತ್ರ ಹಿಂಗೆ ಬದುಕಕ್ಕೆ ಸಾಧ್ಯ. ಅದಕ್ಕೆ ಭಕ್ತಿಗೆ ಅಗಾಧವಾದ ಶಕ್ತಿ ಐತಿ. ಭಕ್ತಿ ಇಲ್ಲದ ಜ್ಞಾನ ಘಟಿಸೋದಿಲ್ಲ. ಭಕ್ತಿ ಇಲ್ಲದ ಜ್ಞಾನ ಘಟಿಸೋದಿಲ್ಲ. ನಾವು ಗುರುವಿನ ವಚನದ ಮೇಲೆ ಭಕ್ತಿ ಇಲ್ಲ, ಗುರುವಿನ ಹೇಳಿದ ಮೇಲೆ, ಅವ್ರು ಹೇಳಿದಂಥ, ಅವ್ರು ನಡೆದಂಥ ಕ್ರಮದ ಮೇಲೆ ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ಲದನ್ನ ನಾವು ಹಂಗೆ ತೋರಿಕೆಗೆ ಮಾಡಿದ್ದಾದ್ರೆ ನಾವು ಭಾರವನ್ನು ಹೊರೋದಿಲ್ಲ. ಆ ಭಾರ ಮತ್ತಟ ಭಾರ ಹಾಕ್ಕೊಂತ ಹೋಗ್ತೀನಿ, ಸಂಸಾರ ಮತ್ತಟ ಭಾರ ಹಾಕ್ಕೊಂತ ಹೋಗ್ತದೆ. ಈ ಭಾರವನ್ನು ನೀ ಇಳಿಸ್ಲೇಬೇಕಾಯ್ತಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತಾರೆ. ಯಾರು ಅತ್ಯಂತವಾದ ಉತ್ಕಟವಾದ ಇಚ್ಛಾದಿಂದ, ಶ್ರದ್ಧಾದಿಂದ, ಅಚಲವಾದ ನಂಬಿಕೆ ಭಕ್ತಿಯಿಂದ ಶರಣಾಗ್ತಾರ, ಅವನ ಭಾರವನ್ನೆಲ್ಲ ಹೊತ್ತು ಬಿಡ್ತಾನೆ. ನೀವು ನಿತ್ಯ ಆನಂದದೊಳಗೆ ಹೋಗ್ತಾನೆ. ಯಾಕಂದ್ರೆ ಯಾವುದು ಭಾರನೇ ಇಲ್ಲ. ಹಂಗಾದರೂ ಸರಿ, ಹೀಗಾದರೂ. ಅದಕ್ಕೆ ಯಾರಿಗೆ ಅತ್ಯಂತ ಉತ್ಕಟವಾದ ಇಚ್ಛಾ ಇರ್ತೈತಿ ಅವರಿಗೆ ಮಾತ್ರ ಸದ್ಗುರುವಿನ ಸಾಮೀಪ್ಯಕ್ಕೆ ಹೋಗಕ್ಕೆ ಸಾಧ್ಯ. ನಾವು ದೈಹಿಕವಾಗಿ ಹೋಗ್ಬೋದು, ಅಲ್ಲಿ ಹೋಗಿ ಗದಿಗೆ ಅಂತಲೇ ಕುಂದಿರ್ಬೋದು, ದಿನ ಮುಂಜಾನೆ ಸಂಜೆ ಮಟ್ಟ ಮಂತ್ರ ಉಚ್ಚಾರ ಮಾಡಬೇಕು, ಗುರುನಾಮ ಸ್ಮರಣೆ ಮಾಡಬಹುದು. ಆದರೆ ಶ್ರದ್ಧಾ, ಒಳಗಿನ ಶ್ರದ್ಧಾ ಯಾವುದೈತಿ ಅದು ಭಾಳ ಮುಖ್ಯ ಆಗ್ತೈತಿ. ಶ್ರದ್ಧಾ ಮತ್ತು ಸಂಸಾರ ಶುದ್ಧ ಮಾಡ್ಬೇಕು ಅನ್ನೋ ಭಾವ ಇಟ್ಕೊಂಡು ಹೋಗಿ ಕುಂತಿ ಸಂಸಾರ ಶುದ್ಧ ಆಗ್ಬೋದು ಆಗಿನ ಮಟ್ಟಿಗೆ. ಯಾಕಂದ್ರೆ ಈ ಸಂಸಾರವನ್ನು ಸರಿ ಮಾಡಿ ಗೆದ್ದವರು ಜಗತ್ತಿನೊಳಗೆ ಯಾರೂ ಇಲ್ಲ. ನಿಜಗಳು ಪದ್ಯ ಬರ್ತತ್ತಲ್ಲ, ಯಾವುದಾದ್ರು ಆ ನಳ ಇವರೆಲ್ಲರೂ ಉದಾಹರಣೆ ಹೇಳ್ಕೊಡ್ತಾರಲ್ಲ, ನಳ, ನಹುಷ, ರಾಮ ಎಂತೆಂಥ ಬಲವಾನರಿಗೆ ಆಗಿಲ್ಲ ಅಂತ ಉನ್ನತಿ ಬರ್ತದೆ ನೋಡಿ. ಯಾವುದು ನೆನಪಿಲ್ಲ. ಯಾರ ಬಲವಿಡುದು ಮಾನವ ಅದ್ರೊಳಗೆ ಬರ್ತೈತಲ್ಲ ನಳ, ನಹುಷ, ಪಾಂಡವ. ಇದ್ರೊಳಗೆ ಈ ಸಂಸಾರದೊಳಗೆ ನೀನು ಇದನ್ನ ಶುದ್ಧ ಮಾಡಿ ನಾನು ಆನಂದ ಹೊಂತೇನೆ, ಇದನ್ನ ಏನು ಕೆಡಲ್ಲ ನಾನು ನೋಡ್ಕೊತೀನಿ ಅಂದ್ರೆ ಎಂತೆಂಥವ್ರಿಗೆ ಹಾನಿಯಾಗ್ಯಾವ ಜಗತ್ತಿನೊಳಗೆ. ನೋಡ್ರಿ, ರಾಮಗಾಗಲಿಲ್ಲ, ಕೃಷ್ಣಗಾಗಲಿಲ್ಲ, ಹೊಡೆದವರು ಒಡನಾಡಿಗಳು ಬಗೆಗೊಳಿಸುವ ಮಾಡಿದ ಎರವಲು ಇವತ್ತನ್ನು ಜರ್ವಂದಿನಿ. ಅದಕ್ಕೆ ಈ ಜಗತ್ತಿನೊಳಗೆ ಈ ಸಂಸಾರದೊಳಗೆ ಏರ್ಪೇರುಗಳಿಗೆ ಅವ್ರಿಗೂ ಆಗ್ಯಾವ, ಆದ್ರೆ ಅವರು ಅದು ಹೊಚ್ಕೊಂಡಿಲ್ಲ. ನೀ ರಾಮನ ಜೀವನ ಚರಿತ್ರೆ ನೋಡಿದೆ ಅಂದ್ರೆ ರಾಮಗೆ ಯಾಕೆ ಪತಿಪ ಅವ ಯಾಕೆ ಹೋಗ್ಬೇಕಾಗ್ತಪ್ಪ ಕಾಡಿಗೆ? ಎಲ್ಲವನ್ನೂ ಬಲ್ಲವ, ಜ್ಞಾನಿ. ಆದರೂ ಸದ್ಯಕ್ಕೆ ಹೋಗ್ಬೇಕಾಯ್ತಲ್ಲ. ಪ್ರಾರಬ್ಧ ಕರ್ಮ, ಶರೀರದ ಪ್ರಾರಬ್ಧ ಕರ್ಮ ಐತಿದು ಗೊತ್ತೈತಿ. ಪ್ರಾರಬ್ಧ ಕರ್ಮ ಬಂದೈತಿ, ಇದನ್ನು ಹೋಗೋದಕ್ಕಾಯ್ತು. ಇದಕ್ಕೊಂದು ಉದ್ದೇಶ ಐತಿ ಮುಂದೆ, ಅದಕ್ಕಿದು ಬಂದೈತಿ. ಈಗ ಧರ್ಮ ಅಂತ ನಡೆದಷ್ಟ ನನಗೆ ಕೆಲಸ. ಧರ್ಮ ಯಾವುದು? ತಂದೆ ವಚನ ಕೊಟ್ಟೇನೆ, ನಾ ಹೋಗ್ತೇನೆ ಅಂತೇಳಿ ಹೋಗ್ತೇನೆ ಅಷ್ಟೆ. ಹಂಗೆ ಧರ್ಮವನ್ನು ಆಚರಣೆ ಮಾಡ್ಕೊಂತ ನೀವು ಹೋಗಿದ್ದಾದ್ರೆ ಲೌಕಿಕ ಜೀವನದೊಳಗೆ ಭೋಗ ಭಾಗ್ಯಗಳಿಗೆ ಒತ್ತು ಕೊಟ್ಕೊಂಡು ಹೋಗೋಂಗಿಲ್ಲ. ಧರ್ಮದಂತೆ ನಡೆಯುದು. ಕಷ್ಟ ಆಗಬಹುದಾಗ, ತೊಂದರೆಗಳು ಬರ್ಬೋದು, ವಿಜಯ ನಿನಗೆ ಕಟ್ಟಿಟ್ಟಬಹುದು. ಅಂದ್ರೆ ಅರ್ಥಾತ್ ಏನ ಬಂಧನದಿಂದ ನೀವು ಬಿಡುಗಡೆ ಆಗೋದು ಶತಸಿದ್ಧ. ವಿಜಯ ಅನುಕೂಲ ಮತ್ತೊಂದು ಏನಲ್ಲ.
ಈ ಅತ್ಯಂತ ಸಂಸಾರದ ದುಃಖದಿಂದ ಪಾರಾಗೋದು ಶತಸಿದ್ಧ. ಯಾರು ಸದ್ಗುರುನಿಗೆ ಬೆನ್ನು ಹತ್ತಿ ಬೀಳ್ತಾರ ಅವರು ಅತ್ಯಂತ ದುಃಖದಿಂದ ಪಾರಾಗೋದು ಶತಸಿದ್ಧ. ಶರೀರಕ್ಕೆ ತೊಂದರೆ ಬಂದಿರ್ಬೋದು, ರೋಗ ರುಜಿಗಳು ಬಂದಿರಬಹುದು, ಹಸು ತೃಷಿಗಳ ಬಾಧೆ ಇರಬಹುದು, ಉಣ್ಣಾಕಿರೋಕ್ಕಿಲ್ಲ, ಉಡಾಕಿರೋಕ್ಕಿಲ್ಲ, ಆದರೆ ಆನಂದಮಯವಾಗಿರ್ಬೋದು. ಅದ್ಯಾಂಗೆ ಸಾಧ್ಯ ಐತ್ರಿ ಅಂತ ನೀವು ಕೇಳಿ. ಉಣ್ಣಾಕ ಉಡಾಕ ಇರಲಿಲ್ಲ ಅಂದ್ರೆ ಹೆಂಗೆ ಸಾಧ್ಯ ಐತಿ? ನೋಡ್ರಿ, ಋಷಿ ಮುನಿಗಳನ್ನ ನೋಡ್ರಿ, ಗಟ್ಟಿ ಗಣೇಶನ ತಿಂದು ಬದುಕಲಿಲ್ಲ. ಶರೀರಕ್ಕೆ ಬೇಕಂತಿಲ್ಲ, ಪ್ರಾರಬ್ಧ ಇರ್ತಾರೆ, ಎಲ್ಲಿದ್ದರೆ ಬಂದ್ಬಿಡ್ತದೆ ತಾನೆ ತಾನ. ನೀನು ಬ್ಯಾಡ ಅಂದ್ರೂ ಮುಷ್ಟಾನ ಭೋಜನ ಬಂದು ಬೀಳ್ತೈತಿ, ಬೇಕಂದ್ರೂ ಸಿಗೋದು ಎಲ್ಲ ಇರ್ತೈತೆ. ಅಷ್ಟು ಐಶ್ವರ್ಯಗಳು ಇರ್ತೈತಿ. ಹೂಳು ಮಾಡಿ ಹಾಕಿ ಎತ್ತಿ ಹುಡಾರಿ ಇರೋದಿಲ್ಲ. ನೋಡ್ರಿ, ಅಂತಂಥ ಜೀವನ ಅದಾವ. ಕಡು ಬಡವಿರ್ತಾನೆ, ದಿನಾಲು ಬಿಸಿ ರೊಟ್ಟಿನ ತಿಂತಿರ್ತಾನೆ. ಭಾರತ ಕರ್ಮದ ಫಲ ಭೋಗ ಭಾಗ್ಯ ಹಿಂಗೆ ಇರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಶರೀರದ ಕರ್ಮದ ಫಲ ಬೆನ್ನಕ್ಕೆ ಬಂದೇ ಬಿಟ್ಟಿರ್ತೈತಿ. ಕರ್ಮದ ಫಲ ನೀನು ಅನುಭವಿಸ್ಲೇಬೇಕು. ಅದಕ್ಕಾಗಿ ಚಿಂತೆ ಮಾಡಬಾರ್ದು, ಅದಕ್ಕಾಗಿ ಎದೆಗುಂದಬಾರ್ದು. ಇವೆಲ್ಲ ಎದಕ್ಕೆ ಬರ್ತಾವ ಅಂದ್ರೆ ಪರೀಕ್ಷೆ ಮಾಡಕ್ಕೆ ಬರ್ತಾವ ಅಂತ ತಿಳ್ಕೋದು. ಜೀವನದಲ್ಲಿ ಏನು ಏರಿಕೆಗಳು ಬರ್ತಾವಲ್ಲ, ಕಷ್ಟ ಕಾರ್ಪಣ್ಯಗಳು ಬರ್ತಾವಲ್ಲ, ಇನ್ನು ಹೆದರಿಸ್ತಾವ. ಇಂಥ ಸದ್ಗುರುವಿನ ನಂಬಿದ್ದೀನಿ ನಾನು, ಮತ್ತೆ ಯಾಕೆ ನನಗೆ ಕಷ್ಟ ಬಂತಿ? ಇನ್ಮೇಲೆ ಏನು ಹೋಗಂಗಿಲ್ಲ. ನಾನು ಕಷ್ಟ ಬಂದಿಂದ ಪರಿಹಾರ ಮಾಡಿಲ್ಲ, ಮತ್ತೇನ ಪರೀಕ್ಷೆ ಕಾಲ ಅದು. ಇಂಥ ಕಷ್ಟಗಳು ಸಾಕಷ್ಟು ಬರ್ತಾವು, ಹೋಗ್ತಾವು. ಉದ್ದೇಶ ಈ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳೋದಲ್ಲ, ಈ ಕಷ್ಟಗಳನ್ನ ಎದುರಿಸುವಂಥ ಸಾಮರ್ಥ್ಯವನ್ನು ಪಡ್ಕೊಳೋದು. ಎಷ್ಟು ದಿನ ಈ ಕಷ್ಟ ತೆಪ್ಪಿಸ್ಕೊಂತ ಹೋಗೋಣ ನೀನು? ಶರೀರದ ಮೇಲೆ ಬರೋದು ಇದಕ್ಕೆ. ನಾಳೆ ಹಾಸಿಗೆ ಹಿಡಿತೈತಿ, ರೋಗ ರುಚಿಗಳ ಬಾಧೆ ಬರ್ತಾವೆ, ಹಸು ತುಳಸಿಗಳ ಕಾಡ್ತೈತಿ, ಹುಟ್ಟದ ಮೇಲೆ ಸಾವು ಬರ್ತೈತಿ, ತೆಪ್ಪಿಸ್ಕೊಳಕ್ಕಾಕತ್ತೆ. ಇವೆಲ್ಲ ಸಹಜ ಇರೋದು. ಆದರೆ ಇದನ್ನ ಎದುರಿಸುವಂಥ ಸಾಮರ್ಥ್ಯ ಅಂತ ಕನ್ನಡೊಳಗೆ ಬಂತೆ ಅಂದ್ರೆ, ಸಾವು ಬಂದ್ರೆ ಬರಲಿ, ರೋಗ ರುಚಿಗಳು ಬಂದ್ರೆ ಬರಲಿ, ಪ್ರಾರಬ್ಧ ಕರ್ಮ ಬಂದತಿ ಬೋಸಾಗತ್ತತಿ. ಹೆಂಗೆ ದೇಹವಿದನ ಅನ್ಯ ದೇಹ ಅರಿಯಲ್ಲ ತನಗೆ. ಈ ಶರೀರ ನೋಸೋದಕ್ಕೆ ಇನ್ನೊಂದು ಶರೀರ ನೋಡಿದ್ರೆ ಬಂದೈತೆ ಬೋಸಾಗತ್ತಪ್ಪ. ಇದು ನಂದೇನೈತಿ ಇದ್ರೊಳಗೆ ಹಿಂದೆ ಮಾಡೈತಿ, ಬೋಸಾಗತ್ತತಿ. ಅರ್ಥ ಏನಪ್ಪ, ನೀನು ಮತ್ತೆ ಸಾಕ್ಷಿ ಸ್ವರೂಪನ. ಈ ಕರ್ಮಗಳಿಗೂ ಸಾಕ್ಷಿ ನೀನು. ಕರ್ಮವನ್ನು ಮಾಡೋವಲ್ಲ ಬಿಡೋವಲ್ಲ. ಸ್ವಲ್ಪ ದೋಷಗಳು ಕಾಡ್ತಾವೆ. ಅಜ್ಞಾನಿಗಳ ಕರ್ಮವನ್ನು ಮಾಡೋವ ನೀನು. ಆತ್ಮಕರ್ಮ ಮಾಡೋವಲ್ಲ. ಆತ್ಮನಿಗಳಿಗೆ ಯಾವ ಕರ್ಮದ ಕಾಟನೂ ಇಲ್ಲ. ಪುಣ್ಯ ಕರ್ಮನೂ ಹತ್ತದಲ್ಲ, ಪಾಪ ಕರ್ಮ ಹತ್ತದ. ಅದೊಂದು ಭಗವದ್ಗೀತಾ ಶ್ಲೋಕ ಬರ್ತದಲ್ಲ, ಹೇಳುದಿಲ್ಲ, ನ ಖಡ್ಗಂ ಛಿದಂತಿ ನ ಚಿಂದಂತಿ ಶಸ್ತ್ರಾಣಿ ನ ತ್ಯಜಂತಿ ನ ದೈತಂತಿ ಪಾವಕ ನೈನಂ ಚಿಂದಂತಿ ಏನಪ್ಪ ಶಸ್ತ್ರಾಣಿ. ಅದರ ಅರ್ಥ? ಆತ್ಮನಿಗೆ ಖಡ್ಗ ಸುಂದರಿಸಕ್ಕಾಗೋದಿಲ್ಲ, ಯಾವ ಶಸ್ತ್ರದಿಂದನೂ ತುಂಡು ಮಾಡೋಕ್ಕಾಗೋದಿಲ್ಲ, ನೀರು ತೋರಿಸೋದಿಲ್ಲ ಅವನ್ನ, ಗಾಳಿ ಅವನು ಸೋಂಕಕ್ಕೆ ಸಾಧ್ಯ ಇಲ್ಲ, ಬೆಂಕಿ ಅವನು ಸುಡಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವ ಕರ್ಮಗಳು ಅವನು ತಗೊಳಕ್ಕೆ ಸಾಧ್ಯ ಐತಿ? ಪಂಚವಾಯುಭೂತಗಳು ಅವನ ಸಮೀಪ ಸುಳಿಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕರ್ಮಗಳು ಈ ಪಂಚವಾಯುಭೂತಗಳೊಳಗೆ ನಡೆದವು. ಈ ಕರ್ಮಗಳ ಕಾಟ ಆತ್ಮನಿಗಿಲ್ಲ. ಸಾಮಾನ್ಯ ಮನುಷ್ಯ ಏನು ತಿಳ್ಕೊತಾನ, ನಾ ಕರ್ಮ ಮಾಡೀನಿ, ನನ್ನಿಂದ ಆಗೈತಿ. ಕರ್ಮ ಮಾಡಿದವನ ನೀನಂದ್ರೆ ಬೇರೆ, ಅಂತಃಕರಣ ಬೇರೆ. ಅದಕ್ಕೆ ಸಾಕ್ಷಿ ಭಾವ ನಿಲ್ಲೋದೈತಲ್ಲ ಭಾಳ ಕಠಿಣ ಐತಿ. ಯಾಕೆ ಕಠಿಣ ಐತೆ ಅಂದ್ರೆ, ತದಾತ್ಮ ಭಾವ ಇದ್ರ ಜೋಡಿ ಬೆಸ್ಕೊಂಡು ಕೂತತಿ. ಈ ಶರೀರ ಜೋಡಿ, ಈ ಅಂತಃಕರಣ ಜೋಡಿ, ಇದು ಏನು ಮಾಡಿದ್ರು ನಾನಾ ಮಾಡೇನಂತ ಭಾಸಕತಿ. ಅದಕ್ಕೆ ಅಭಿಮಾನ ಪಡ್ತಾನ, ಅದಕ್ಕೆ ಅಹಂಕಾರಕ್ಕೊಳಗ್ತಾನ. ನಾನು ಮಾಡಿದ್ದೀನಿ, ನನ್ನಿಂದ ಆಯಿತು, ನನ್ನಿಂದನೇ ಎಲ್ಲ. ಈ ಅಹಂಕಾರ ಮಮಕಾರಗಳ ಬಂಧನ ಇವ ದುಃಖವನ್ನು ತಂದು ಕೊಡ್ತಾವ. ನೀನು ಅಹಂಕಾರಕ್ಕರ ಒಳಗಾಗ, ಮಮಕಾರಕ್ಕರ ಒಳಗಾಗ, ಇವೆರಡು ದುಃಖವನ್ನು ಕೊಡ್ತಾವ ಕಡೆಗೆ. ಯಾಕೆ ಒಳಗಾದಿ? ಅಜ್ಞಾನದಿಂದ ಒಳಗಾದಿ. ಇದು ನಾನು ಮಾಡಿದೆ ಅಂತ ತಿಳ್ಕೊಂಡು ಈ ಶರೀರ ಐತಲ್ಲ, ಇದು ಮಾಡಿದ್ಮೇಲೆ ನಾನು ಆಯ್ತು, ನನ್ನಿಂದನೇ ಆಯ್ತು ನೋಡಿ ಎಲ್ಲ ಅಂದ್ಕೂಲೆ ಒಳಗೆ ಅಹಂಕಾರ ಹುಟ್ಕೊಂತಿ. ನಾನು ಶ್ರೇಷ್ಠ, ನಾನು ದೊಡ್ಡವ. ಈ ಭಾವ ನಿಜವನ್ನು ಮರೆಸಿಬಿಡ್ತತಿ. ನೀನೇನು ಅಲ್ಲ, ನೀನು ಸಾಕ್ಷಿ ಅಷ್ಟ.
ಈ ತತ್ವ ಸೂಕ್ಷ್ಮ ತತ್ವ ತಿಳಿಬೇಕಾಗಿತ್ತಂದ್ರೆ ಮೊದಲನೇ ಮೆಟ್ಟಲು ಏನಪ್ಪ ಅಂದ್ರೆ ನೀತಿವತ್ತಾದ ಜೀವನ, ಧರ್ಮದಂತನೇ ನಡೆದು. ಇದು ಕಟ್ಟ ಕಡೆದಿದ್ದು ಸಾಕ್ಷಿ ಭಾವದಿಂದ ನಿಂತು ನೋಡೋದು ಕಟ್ಟ ಕಡೆದು. ಸಾಕ್ಷಿ ಭಾವದಿಂದ ನಿಂತು ನೋಡುವಂಥ ಸಾಮರ್ಥ್ಯನೇ ಬರಬೇಕಂದ್ರೆ ಅಂತಕ್ಕನ್ನ ಇಷ್ಟೊಂದು ಸೂಕ್ಷ್ಮ ಹಾಕೊಂತ ಹೋಗ್ಬೇಕು. ಸೂಕ್ಷ್ಮಾತಿ ಸೂಕ್ಷ್ಮ, ಮನಸ್ಸು ಸೂಕ್ಷ್ಮ ಐತಿ, ಬುದ್ಧಿ ಸೂಕ್ಷ್ಮ ಐತಿ, ಚಿತ್ತ ಚಂಚಲತೆಯಿಂದ ಕೂಡಿದೈತಿ, ಅಹಂಕಾರ ಬಂದಿದ್ದು ಗೊತ್ತಾಗೋದಿಲ್ಲ. ಇವನ್ನೆಲ್ಲವನ್ನೂ ಅರಿಯುವಂಥ ಸಾಕ್ಷಿ ಸ್ವರೂಪ ನೀನಾಗಿ ನಿಲ್ಬೇಕು. ನಿನ್ನ ಮನಸ್ಸು ಏನು ಮಾಡ್ತೈತೆ ಅದನ್ನೆಲ್ಲ ನೋಡ್ಕೊಂತ ಸಾಕ್ಷಿ. ಕುಂತಾಗ, ನಿಂತಾಗ, ಎದ್ದಾಗ, ಬಿದ್ದಾಗ, ಕರ್ಮಗಳ ನಡಿಲಾಗ, ಕರ್ಮಗಳು ನಡೆಯುವಾಗ ಮನಸ್ಸು ನಡೀತಾನೆ ಇರ್ತದೆ. ಆ ಮನಸ್ಸಿಗೆ ಸಾಕ್ಷಿಯಾಗಿ ನಿಂತು ನೋಡ್ಬೇಕು. ಇದು ಯಾಕೆ ನನ್ನೊಳಗೆ ಬಂತು? ಸಂಕಲ್ಪಿಕರುಗಳು ಬರ್ತಾನೆ ಇರ್ತಾವೆ. ಒಂದು ಬಯಕೆ ಮೂಕಳೆ ಮತ್ತೊಂದು ಬಯಕೆ, ಒಂದು ವಿಚಾರ ಮೂಕಳೆ ಮತ್ತೊಂದು ವಿಚಾರ, ಇವು ಒಳಗೆ ಬರ್ತಾ ಇರ್ತಾವೆ. ಮನಸ್ಸಂದ್ರೆ ಅದು ವಿಚಾರಗಳ ಬುತ್ತಿ ಅಂತ ಹೇಳ್ತಾರೆ. ಮನಸ್ಸಂದ್ರೆ ಮತ್ತೊಂದೇನಿಲ್ಲ, ಅದು ಜಡವಸ್ತು ಅಲ್ಲ. ಮನಸ್ಸು ಎಲ್ಲೈತಿ ಅಂತ ಯಾರ ವಿಜ್ಞಾನ ಹೇಳ್ಯಾನ ನೋಡಿ. ಇವರಿಗೆ ವಿಜ್ಞಾನಕ್ಕೆ ನಿಲ್ಕುಲಾರದಂತ ಮನಸ್ಸು ಇಂತಲ್ಲೇ ಐತಿ ಅಂತೇಳಿ ಶರೀರ ಇಲ್ಲಿರ್ತೈತಿ, ಮನಸ್ಸು ಎಲ್ಲಿ ಇರ್ತದೆ ನೋಡ್ರಿ ಎಷ್ಟು ಮಜಾ ಐತಿ. ಶರೀರ ಇಲ್ಲೇ ಕೂತಿರ್ತೈತಿ, ಮನಸ್ಸು ಎಲ್ಲೆಲ್ಲೋ ಇರ್ತೈತಿ. ಇಷ್ಟೊಂದು ಸೂಕ್ಷ್ಮ ಐತಿ. ಹಂಗಾರೆ ಆ ಮನಸ್ಸು ಎಲ್ಲಿ ಹೋಯ್ತು ಅನ್ನೋದು ನೋಡವ ಯಾರು? ಮನಸ್ಸಿನಂದು ಅಲ್ಲಿ ಹೋಗಿತ್ತು ಅಂತ ಹೇಳ್ತಾನ, ಅದನ್ನು ನೋಡಿದವ ಯಾರ? ಅದಕ್ಕೆ ಸಾಕ್ಷಿ ಅಂತ. ಮನಸ್ಸು ಅಲ್ಲಿ ಹೋಗಿತ್ತು, ಇಲ್ಲಿ ಹೋಗಿತ್ತು, ಅಲ್ಲಿ ಬಂದಿತ್ತು, ಇಲ್ಲಿ ಬಂದಿತ್ತು, ಅದನ್ನು ವಿಚಾರ ಮಾಡ್ತಿ, ಇದನ್ನು ವಿಚಾರ ಮಾಡ್ತಿ, ಅದನ್ನು ಲೆಕ್ಕ ಹಾಕ್ತಿ, ಇದನ್ನು ಲೆಕ್ಕ ಹಾಕ್ತಿ ಅಂತ ಏನು ಈ ಮನುಷ್ಯನ ಎಲ್ಲ ಡಂಬರಾಟ ನೋಡವ ಯಾರು? ಆ ಸಾಕ್ಷಿ. ಮೊದಲು ಹಂತದೊಳಗೆ ಬುದ್ಧಿನ ಸಾಕ್ಷಿ ಅನಿಸ್ಕೊತತಿ. ಬುದ್ಧಿಲೇ ತಿಳಿದಲ್ಲೇನ ಅಂತ ಮೊದಲ ಹಂತದೊಳಗೆ ಸೂಕ್ಷ್ಮ ಹಾಕೊಂತ ಹೋಗ್ಬೇಕು. ಮೊದಲ ಹಂತದೊಳಗೆ ಬುದ್ಧಿನ ಸಾಕ್ಷಿ ಇರ್ಬೋದು ಅಂತ ಅನಿಸ್ತದೆ. ನಾನು ಬುದ್ಧಿಲೇ ನೋಡಿದ್ವಿ ಬಿಡ್ರಿ ಮನಸ್ಸನ್ನು. ಬುದ್ಧಿಯಿಂದ ನೋಡಿಲ್ಲ. ಸಾಕ್ಷಿ ಒಬ್ಬ ಬೇರೆ ಅದಾನ. ನೀನು ಈ ಸಂಸ್ಕಾರ ದಶೆಯಿಂದ ಬುದ್ಧಿಲಿಂದ ತಿಳಿದ ತಿಳಿಬೇಕು. ಯಾಕಂದ್ರೆ ಜಗತ್ತಿನೆಲ್ಲ ತಿಳಿಯಾಕತ್ತೀರ ಬುದ್ಧಿಲೇನಿ. ಹಂಗೆ ಮನಸ್ಸನ್ನು ನಾ ಬುದ್ಧಿನ ನೋಡಿದ್ನಿ ಇಲ್ಲ. ಸಾಕ್ಷಿ ಸ್ವರೂಪ ಬೇರೆನ ಅದಾನ. ಅವ ವಿಶಾಲ ಅದಾನ. ನೀ ಎಲ್ಲಿ ಹೋದ್ರೂ ಅವ್ನು ಗೊತ್ತು ಹಿಡಿದು ಬರ್ತಾನೆ. ಅವನು ಬಿಟ್ಟು ನೀವು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ ಎಲ್ಲಿ ಹೋದ್ರೂ ಅವ್ನು ಗೊತ್ತಾಗಿಬಿಟ್ರು. ಮನಸ್ಸು ಎಲ್ಲಿ ಹೋದರೂ ಅವ್ನಿಗೆ ಗೊತ್ತಾಗಿಬಿಟ್ರು. ವಿಶ್ವ ಯಾಕೆ ನಿನ್ನ ಬುದ್ಧಿಗೆ ಬರೋನು. ಬುದ್ಧಿಯನ್ನು ನೀನು ನೋಡ್ತೀವಿ. ಬುದ್ಧಿ ತೀಕ್ಷ್ಣ ಆಗಿದ್ದು, ಮಂದಾಗಿದ್ದು, ಸದ್ಬುದ್ಧಿ ಬಂದಿದ್ದು, ದುರ್ಬುದ್ಧಿ ಬಂದಿದ್ದು, ಇದನ್ನು ಯಾರು ನೋಡಾರಂಗಾರ? ನಾನು ಹಂಗೆ ಅನ್ಕೊಂಡಿದ್ದಿಲ್ರಿ. ಆದರೂ ಕೆಟ್ಟ ವಿಚಾರ ಬಂದುಬಿಡ್ತೀನಿ, ಕೆಟ್ಟ ಬುದ್ಧಿ ಬಂದುಬಿಡ್ತೀರಿ. ಯಾಕೆ ಬಂತೋ ಗೊತ್ತಾಗಲಿಲ್ಲ ನನಗೆ. ನೋಡಿ ನಿಮ್ಮ ಜೀವನದೊಳಗೆ ಕೆಲವೊಂದು ಘಟನೆಗಳು ನಡೆದಿರ್ತಾವೆ. ಯಾಕೆ ನನ್ನೊಳಗೆ ಬಂತು ಅನ್ನೋಂಥ ಪ್ರಶ್ನೆ ಇದುವರೆಗೂ ಕಾಡ್ತಿರ್ತೈತೆ ನಿಮಗೆ. ಯಾರು ಸೂಕ್ಷ್ಮತೆಯಾಗಿರ್ತಾರೋ ಅವ್ರಿಗೆ ಅಷ್ಟ. ಮತ್ತು ಮಂದಮತಿ ಕಾಡೋದಿಲ್ಲ. ಮಂದಮತಿಗೆ ಪಾಪನೂ ಕಾಡೋದಿಲ್ಲ, ಪುಣ್ಯನೂ ಕಾಡೋದಿಲ್ಲ. ಅವನು ಮಂದಮತಿ ಒಂದು ಕಾಡು ಮೃಗ ಇದ್ದಂಗೆ. ಅದಕ್ಕೆ ಸಂಸ್ಕಾರ ಇನ್ನೂ ಆಗೇ ಇಲ್ಲ. ಶರೀರ ಮಾತ್ರ ಮನುಷ್ಯನದು ಬಂದತಿ, ಶರೀರ ಮನುಷ್ಯನದು ಬಂದತಿ. ಆದರೆ ಸಂಸ್ಕಾರ ಮನುಷ್ಯನದು ಇಲ್ಲ. ಯಾರ ಮನಸ್ಸಿಗೂ ಸಾಕ್ಷಿಯಾಗಿ ನಿಲ್ಲಕ್ಕೆ ಹೋಗ್ತಾರೆ ಅವ ಮನುಷ್ಯ ಆಗ್ತಾನೆ. ಅದಕ್ಕೆ ಈ ಬುದ್ಧಿಯನ್ನು ನೋಡ್ತಕ್ಕಂಥ, ಅರಿತಕ್ಕಂಥ, ತಿಳಿತಕ್ಕಂಥ ಆ ಸಾಕ್ಷಿ ಸ್ವರೂಪ, ಅದಕ್ಕೆ ಪ್ರಜ್ಞಾ, ಅದಕ್ಕೆ ಬ್ರಹ್ಮ ಅಂದರು, ಅದಕ್ಕೆ ಸೃಷ್ಟಿಕರ್ತ ಅಂದರು. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಎಲ್ಲಿ ಪ್ರಜ್ಞಾನವೂ ಇರಬೇಕು, ಅದೇ ಆನಂದನೂ ಇರಬೇಕು, ಅದು ಬ್ರಹ್ಮ ಅಂತೇಳಿ. ಅರ್ಥಾತ್ ಏನಪ್ಪ ಅಂದ್ರೆ ನಿಮ್ಗೆಲ್ಲವನ್ನೂ ನೋಡ್ತಾ ಇರ್ತಾ ಸಾಕ್ಷಿ ಸ್ವರೂಪನ ಭಾವದಲ್ಲಿ ನಿಂತುಕೊಂಡು ಎಲ್ಲವನ್ನೂ ನೋಡ್ತಾ ಇರಬೇಕು ಆನಂದಮಯವಾಗಿದೆ. ಯಾವಾಗ ಸಾಧ್ಯ ಐತಿ? ಯಾವಾಗ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಈ ತೆರೆಗಳು, ಸಂಕಲ್ಪಗಳು ಶೂನ್ಯ ಆಗ್ತಾವೆ, ಆ ಪ್ರಜ್ಞಾನೂ ಇರ್ತತಿ, ಆನಂದನೂ ಇರ್ತತಿ. ನೋಡತಕ್ಕಂಥ ಸಾಕ್ಷಿ ಸ್ವರೂಪದ ಭಾವನೂ ಇರ್ತತಿ, ಆನಂದನೂ ಇರ್ತತಿ.
ಅದಕ್ಕೆ ತೂರ್ಯ. ಆ ಸ್ಥಿತಿ ಒಳಗೆ ಪ್ರಜ್ಞೆ ಇರ್ತೈತಿ, ಆನಂದನೂ ಇರ್ತೈತಿ. ತೂರ್ಯಾತೀತ ಸ್ಥಿತಿ ಒಳಗೆ ಹೋಗ್ಬೇಕಂದ್ರೆ ಸಾಕ್ಷಿ ನನ್ನ ಭಾವನ ಅಳುದು ಸಾಕ್ಷಿನ ತಾನಾಗಿ ಹೋಗ್ತು. ನೋಡಕತ್ತೆ ನನ್ನ ಭಾವನೆ ಇಲ್ಲ, ಇದಕ್ಕೆಲ್ಲ ಸಾಕ್ಷಿ ನಾನದೇ ನನ್ನ ಭಾವನೆ ಇಲ್ಲ, ಇದೆಲ್ಲವೂ ನಾನಾಗಿ. ಆ ಭೇದ ಭಾವ ಅಳದ ಸರ್ವತ್ರ ಸರ್ವವ್ಯಾಪಿನ ನಾನದನ್ನ ಭಾವ ಅಂತಕ್ಕಂಥ ಮೂಡಕ್ಕೆ ಶುರು ಆಯ್ತಂದ್ರೆ ತೂರ್ಯಾತೀತ ಸ್ಥಿತಿ. ನಾಲ್ಕನೇದನ್ನು ಮೀರಿದ ತೂರ್ಯ ಅಂದ್ರೆ ನಾಲ್ಕನೇದು ಅಂತ ಅರ್ಥಬೇಕು. ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥ ಮೂರು ಅವಸ್ಥೆಯೊಳಗೆ ಸಾಕ್ಷಿಯಾಗಿರ್ತಕ್ಕಂಥ ನಾನು ಅನ್ನೋದು ತೂರ್ಯ. ಆ ಸಾಕ್ಷಿಯನ್ನು ಮೀರಿ ಅಂತವ ತೂರ್ಯಾತೀತ. ಅದಕ್ಕೆ ಇಲ್ಲಿ ಮೋಕ್ಷ ಯಾರಿಗೆ ಬೇಕಾಗೈತಿ? ಮೋಕ್ಷ ಅಜ್ಞಾನಕ್ಕೆ ಬೇಕಾಗೈತಿ. ಮೋಕ್ಷ ಯಾರಿಗೆ ಬೇಕಾಗೈತಿ? ತಪ್ಪು ತಿಳುವಳಿಕೆಗೆ ಬೇಕಾಗೈತಿ. ಅಜ್ಞಾನದಿಂದ ಉಂಟಾದಂಥ ಈ ದೋಷದಿಂದ ಈ ಶರೀರ ನಾನು ಭಾವ ಏನು ತಪ್ಪು ತಿಳುವಳಿಕೆ ಕುಂತಲ್ಲ, ಜಗತ್ತು ಶಾಶ್ವತ, ಜಗತ್ತು ಸತ್ಯ ಅಂತ ಏನು ಈ ತಪ್ಪು ತಿಳುವಳಿಕೆ ಕುಂತಲ್ಲ, ಇದರಿಂದ ಬಿಡುಗಡೆ ಆಗಬೇಕಾಗೈತಿ. ನೀನು ಮುಕ್ತನಾದಿ, ಅಜ್ಞಾನದಿಂದ ಅಂತಕ್ಕಂಥ ಸೇರೈತಿ. ಇದನ್ನು ತೆಗೆದು ಹಾಕಿದ್ರೆ ನೀವು ಮುಕ್ತನ. ಇದನ್ನು ತೆಗೆದು ಹಾಕಲಿಕ್ಕಿನ ಪೂರ್ವದಲ್ಲಿ ನನಗೆ ಬಂಧನ ಆಗೈತಿ ಅಂತ ಅನಿಸ್ತಿರ್ತದೆ. ತೆಗೆದು ಹಾಕಿದ ಮೇಲೆ ಬಿಡುಗಡೆ ಆಗಬೇಕು ಅನ್ನೋ ಭಾವನೂ ಅಳದಿರ್ತದೆ. ಬಿಡುಗಡೆ ಆಗಬೇಕು ಅನ್ನೋ ಭಾವನೂ ಅಳದಿರ್ತದೆ. ನಾನು ಮೋಕ್ಷ ಕೊಡಪ್ಪ ಅನ್ನುವಂಥ ಬೇಡಿಕೆ ಅಲ್ಲಿಂದ ಹೊರಟು ಹೋಗಿಬಿಟ್ಟது. ಮೋಕ್ಷದ ಬಯಕೆ ಉಳಿದಿರ್ಬೋದು. ಮೋಕ್ಷದ ಬಯಕೆ ಉಳಿದೈತಂದ್ರೆ ಬಂಧನ ಐತೆ ಅಂತ. ಅದಕ್ಕೆ ಈ ಮೋಕ್ಷದಿಂದ ನೀನು ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಒಂದೇ ಉಪಾಯ, ಅಜ್ಞಾನವನ್ನು ಕಳ್ಕೊಂತ ಹೋಗು. ಅಜ್ಞಾನದಿಂದ ಉಂಟಾದಂಥ ಈ ದೋಷವನ್ನು ಜ್ಞಾನದಿಂದ ತಕ್ಕೋತ ಹೋಗು. ಅದಕ್ಕೆ ಶ್ರವಣಕ್ಕೆ ಮಾತು ಕೊಡು. ಯಜ್ಞ ಯಾಗ ಜಪ ತಪಾದಿಗಳು ಜ್ಞಾನ ಮಾತ್ರ ಆಗಲಿಕ್ಕೆ ಕೋಟಿ ಭಾಗದಳು ಒಂದು ಭಾಗಕ್ಕೂ ಸಮವಾಗುವುದು. ನಾನು ಹೇಳಕತ್ತಿದ್ದಲ್ಲ, ಬರೆದಿಟ್ಟಾರ, ನೂರಾರು ವರ್ಷಗಳಿಂದ ಬರೆದಿಟ್ಟಾರೆ. ಯಜ್ಞ ಯಾಗ ಜಪ ತಪಾದಿಗಳನ್ನು ಹೇಳಿದ್ರೆ ಇಲ್ಲ ಅಂತಲ್ಲ, ಆದ್ರೆ ಜ್ಞಾನದ ಬಗ್ಗೆ ಹೇಳ್ಯಾರ, ಅದನ್ನು ನೋಡುವುದಿಲ್ಲ ನಾವು. ಮನುಷ್ಯ ಪ್ರಜ್ಞಾವಂತ ಜೀವಿ, ಜ್ಞಾನ ಶ್ರೇಷ್ಠ. ಯಾಕಂದ್ರೆ ಮನುಷ್ಯ ಜನ್ಮದಾಗ ಜ್ಞಾನವನ್ನು ಪಡೆಯಬೇಕು. ಅದಕ್ಕೆ ಈ ಮನುಷ್ಯ ಜನ್ಮದೊಳಗೆ ಬಂದಾಗ ಜ್ಞಾನವನ್ನು ಪಡೆಯಕ್ಕೆ ಪ್ರಯತ್ನ ಮಾಡು. ಆ ಜ್ಞಾನವನ್ನು ಪಡಿಬೇಕಂದ್ರೆ ಮೊದಲೇ ತಳಪಾಯ ಶ್ರದ್ಧಾ ಬೇಕು. ಶ್ರದ್ಧಾ ಇಟ್ಕೊಂಡು ಚಾಚೂ ತಪ್ಪದೆ ನೀತಿಯಿಂದ ಧರ್ಮದಂತ ನಡಿಬೇಕು. ಅದಕ್ಕಾಗಿ ಧರ್ಮದಂತೆಯೇ ನಡಿಬೇಕು ಅನ್ನೋದಕ್ಕೆ ರಾಮನಿಗೆ ಮಹತ್ವ ಬಂದಿತ್ತು. ಮರ್ಯಾದ ಪುರುಷೋತ್ತಮ, ಜ್ಞಾನದ ನಿಧಿ ಅಲ್ಲವ, ಜ್ಞಾನದಂತೆಯೇ ನಡೆದ. ಧರ್ಮದ ಉಪದೇಶಕ್ಕಲ್ಲ. ರಾಮ ಯಾವ ಧರ್ಮವನ್ನು ಉಪದೇಶ ಮಾಡ್ಯಾನ? ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡ್ಯಾನ. ರಾಮ ಉಪದೇಶ ಮಾಡ್ಯಾನ. ರಾಮ ನಡೆದ ಬಿಟ್ಟು ಹಂಗ ಜೀವನ ಬದುಕಿದ. ಅವ ಹೆಂಗ ನಡೆದ ಅದ ಧರ್ಮ, ಹೆಂಗ ನಡೆದ ಅದ ಶಾಸ್ತ್ರ. ಏನು ಮಾಡಬೇಕು, ಏನು ಮಾಡಬಾರದು. ಜೀವನದ ಮನುಷ್ಯ ಶರೀರ ಬಂದ ಮೇಲೆ ಏನು ಮಾಡಬೇಕು. ಕೃಷ್ಣ ಹಂಗಲ್ಲ. ಕೃಷ್ಣ ಏನು ಮಾಡಿದ? ಧರ್ಮವನ್ನು ಉಳಿಸೋಕ್ಕೋಸ್ಕರ ಯಾವ್ದಾರ ಮಾರ್ಗ ಆಗಲಿ ಅದು. ಈ ಶಾಸ್ತ್ರ ಪುರಾಣಗಳ ಕಣ್ಣಿಗೆ ಅದರ ಮನುಷ್ಯರ್ಬೋದು. ಯುದ್ಧ ನೀತಿ ಒಳಗೆ ಹೋದಾಗ ಅದು ಯುದ್ಧ ನೀತಿ ವಿರುದ್ಧ ಆಗಿರ್ಬೋದು. ಆದ್ರೆ ಗುರಿ ಒಂದ ಏನು ಅಂದ್ರೆ ಧರ್ಮದ ರಕ್ಷಣೆ. ಗುರಿ ಒಂದ ಏನಪ್ಪ? ಧರ್ಮದ ರಕ್ಷಣೆಗಾಗಿ ಸುಳ್ಳನ್ನು ಹೇಳಬೇಕಾಯಿತು, ಅನ್ಯತಾ ಮಾರ್ಗವನ್ನು ಹಿಡಿಬೇಕಾಯಿತು, ವಾಮ ಮಾರ್ಗವನ್ನು ಹಿಡಿಬೇಕಾಯಿತು, ದುಷ್ಟರನ್ನು ಸೆದೆ ಬಡಿಬೇಕಾಯಿತು.
ಧರ್ಮವನ್ನು ರಕ್ಷಿಸಬೇಕಾಯಿತು. ಧರ್ಮವನ್ನು ರಕ್ಷಿಸೋಕ್ಕೋಸ್ಕರ ಕೃಷ್ಣ ಬದುಕಿದ, ಧರ್ಮದಂತನ ರಾಮ ಬದುಕಿದ. ಇಷ್ಟ ವ್ಯತ್ಯಾಸ. ಅದಕ್ಕೆ ನಮ್ಮ ಜೀವನದ ಮಹತ್ವ ಯಾವಾಗ ಅಂದ್ರೆ ಧರ್ಮದಂತ ನಡೆದಾಗ. ಅಧರ್ಮದಂತ ನಡೆದ್ರೆ ಬರ್ಬೋದು. सकल साधु संत महाराज की जय।